ಹರ್ ಹರ್ ಮಹಾದೇವ್ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪರಮ ಏಕಾದಶಿಯ ಬಗ್ಗೆ ನೋಡೋಣ. ಅದರ ಮಹತ್ವ, ಪೂಜಾ ವಿಧಾನ ಮತ್ತು ದಾನದ ಫಲ ಏನೆಲ್ಲ ಇದೆ ಅಂತ ನೋಡೋಣ. ಇದು ಕೂಡ 3 ವರ್ಷದಲ್ಲಿ ಒಂದ್ಸಾರಿ ಬರುವಂತಹ ಪರಮ ಏಕಾದಶಿ 2026. ಸನಾತನ ಧರ್ಮದಲ್ಲಿ ಏಕಾದಶಿ ತಿಥಿಯನ್ನು ಶ್ರೀಹರಿ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಪವಿತ್ರ ಮತ್ತು ಪುಣ್ಯದಾಯಕ ದಿನವೆಂದು ಪರಿಗಣಿಸಲಾಗಿದೆ. ಪ್ರತಿ ತಿಂಗಳು ಬರುವ ಏಕಾದಶಿಯು ಭಕ್ತರಿಗೆ ಆತ್ಮಶುದ್ಧಿ ಮತ್ತು ಭಕ್ತಿಯ ಸಂದೇಶವನ್ನು ನೀಡುತ್ತದೆ. ಆದರೆ ಅಧಿಕ ಮಾಸದಲ್ಲಿ ಬರುವ ಪರಮ ಏಕಾದಶಿಯ ಮಹತ್ವ ಇನ್ನಷ್ಟು ವಿಶೇಷವಾಗಿದೆ. ಈ ಅಪರೂಪದ ಏಕಾದಶಿಯು ಸುಮಾರು 3 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಆದ್ದರಿಂದ ಇದನ್ನು ಅತ್ಯಂತ ಶುಭಕರ ಮತ್ತು ಕಲ್ಯಾಣಕಾರಿ ಎಂದು ಹೇಳಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಭಕ್ತಿ ಹಾಗೂ ವಿಧಿವಿಧಾನಗಳೊಂದಿಗೆ ವ್ರತ ಮತ್ತು ಪೂಜೆ ಮಾಡುವುದರಿಂದ ಜೀವನದ ಎಲ್ಲ ಪಾಪಗಳು ನಾಶವಾಗಿ ಶ್ರೀ ಮಹಾವಿಷ್ಣುವಿನ ವಿಶೇಷ ಕೃಪೆ ಲಭಿಸುತ್ತದೆ. ಪರಮ ಏಕಾದಶಿ 2026ರ ತಿಥಿ ಮತ್ತು ಶುಭ ಮುಹೂರ್ತವನ್ನು ನೋಡೋಣ. ವೈದಿಕ ಪಂಚಾಂಗದ ಪ್ರಕಾರ ಅಧಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯು 2026ರ ಜೂನ್ 11ರಂದು ಬೆಳಗ್ಗೆ 12:57ಕ್ಕೆ ಆರಂಭವಾಗಿ ಅದೇ ದಿನ ರಾತ್ರಿ 10:36ಕ್ಕೆ ಮುಕ್ತಾಯವಾಗುತ್ತದೆ. 11ನೇ ಜೂನು 12:57 AM ಸ್ಟಾರ್ಟ್ ಆಗಿ ರಾತ್ರಿ 10:36 11ನೇ ಜೂನ್ PM ಮುಕ್ತಾಯವಾಗುತ್ತದೆ. ಅದಕ್ಕೆ ಉದಯ ತಿಥಿಯ ಆಧಾರದ ಮೇಲೆ 2026ರ ಜೂನ್ 11 ಗುರುವಾರ ಪರಮ ಏಕಾದಶಿಯ ವ್ರತವನ್ನು ಆಚರಿಸಲಾಗುತ್ತದೆ. ಪರಮ ಏಕಾದಶಿಯ ಮಹತ್ವ. ಪರಮ ಎಂಬ ಪದದ ಅರ್ಥ ಶ್ರೇಷ್ಠ ಅಥವಾ ಅತ್ಯುತ್ತಮ ಎಂಬುದಾಗಿದೆ. ಆದ್ದರಿಂದ ಈ ಏಕಾದಶಿಯನ್ನು ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಧರ್ಮಗ್ರಂಥಗಳ ಪ್ರಕಾರ ಈ ವ್ರತವು ದಾರಿದ್ರ್ಯ ಮತ್ತು ಪಾಪಗಳಿಂದ ಮುಕ್ತಿ ನೀಡುತ್ತದೆ. ಪುರಾಣಗಳಲ್ಲಿ ಧನದ ಅಧಿಪತಿಯಾದ ಕುಬೇರನು ಈ ವ್ರತದ ಪ್ರಭಾವದಿಂದ ಭಗವಾನ್ ಶಿವನ ಕೃಪೆಯನ್ನು ಪಡೆದು ದೇವತೆಗಳ ಖಜಾಂಚಿಯ ಸ್ಥಾನವನ್ನು ಪಡೆದನೆಂದು ಉಲ್ಲೇಖಿಸಲಾಗಿದೆ. ಅದೇ ರೀತಿ ಸತ್ಯವಂತನಾದ ರಾಜ ಹರಿಶ್ಚಂದ್ರನು ಪರಮ ಏಕಾದಶಿಯ ಪುಣ್ಯದಿಂದ ತನ್ನ ಕಳೆದುಹೋದ ರಾಜ್ಯ, ಐಶ್ವರ್ಯ ಮತ್ತು ಕುಟುಂಬವನ್ನು ಮರಳಿ ಪಡೆದನು. ಶ್ರದ್ಧೆ ಮತ್ತು ನಿಯಮದಿಂದ ಈ ವ್ರತವನ್ನು ಆಚರಿಸುವವರಿಗೆ ಅಶ್ವಮೇಧ ಯಜ್ಞದ ಸಮಾನ ಪುಣ್ಯ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಈ ದಿನ ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಆರಾಧಿಸುವವರಿಗೆ ಮರಣದ ನಂತರ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದಾನೆ. ಪರಮ ಏಕಾದಶಿ ಪೂಜಾ ವಿಧಾನ ನೋಡೋಣ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವ್ರತದ ಸಂಕಲ್ಪ ಮಾಡಬೇಕು. ಮನೆ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪ್ರತಿಮೆ ಅಥವಾ ಚಿತ್ರವನ್ನು ಪ್ರತಿಷ್ಠಾಪಿಸಬೇಕು. ಹಳದಿ ಬಣ್ಣದ ಹೂವುಗಳನ್ನು, ಧೂಪ, ದೀಪ, ಚಂದನ, ಪಂಚಾಮೃತ ಮತ್ತು ಹಣ್ಣುಗಳನ್ನು ಅರ್ಪಿಸಬೇಕು. ಶ್ರೀಹರಿಗೆ ಹಳದಿ ಬಣ್ಣದ ಸಿಹಿ ನೈವೇದ್ಯವನ್ನು ಸಮರ್ಪಿಸಿ ಅದರಲ್ಲಿ ತುಳಸಿ ದಳವನ್ನು ಅವಶ್ಯವಾಗಿ ಇಡಬೇಕು. ಪರಮ ಏಕಾದಶಿ ವ್ರತದ ಕಥೆಯನ್ನು ಕೇಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸುತ್ತಲೇ ಇರಬೇಕು ಮತ್ತು ಓಂ ನಮೋ ನಾರಾಯಣ ಇವೆರಡರಲ್ಲಿ ಯಾವುದಾದ್ರೂ ಒಂದು ಜಪಿಸಿ. ಈ ದಿನ ರಾತ್ರಿ ಜಾಗರಣೆ ಮಾಡಿ ಭಜನೆ, ಕೀರ್ತನೆ ಮತ್ತು ಭಗವಂತನ ಧ್ಯಾನದಲ್ಲಿ ಕಾಲ ಕಳೆಯುವುದು ವಿಶೇಷ ಫಲದಾಯಕ. ಪರಮ ಏಕಾದಶಿಯಂದು ದಾನದ ಮಹತ್ವ. ಸನಾತನ ಸಂಸ್ಕೃತಿಯಲ್ಲಿ ದಾನವನ್ನು ಧರ್ಮದ ಪ್ರಮುಖ ಆಧಾರವೆಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಪರಮ ಏಕಾದಶಿಯಂದು ಮಾಡಿದ ದಾನವು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ಎಂದು
ಧರ್ಮ ಗ್ರಂಥಗಳು ಹೇಳುತ್ತವೆ. ಈ ದಿನ ಬಡವರಿಗೆ, ಅಶಕ್ತರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದರಿಂದ ಶ್ರೀ ಮಹಾವಿಷ್ಣು ಅತ್ಯಂತ ಪ್ರಸನ್ನನಾಗುತ್ತಾನೆ. ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ, ನ್ಯಾಯೋಪಾರ್ಜಿತ ವಿತ್ತಸ್ಯ ದಶಮಾಂಶನಿ ಧೀಮತಾ ಕರ್ತವ್ಯೋ ವಿನಿಯೋಗಶ ಈಶ್ವರ ಪ್ರೀತ್ಯರ್ಥಮೇವ ಚ. ಅರ್ಥ, ಪ್ರಾಮಾಣಿಕವಾಗಿ ಸಂಪಾದಿಸಿದ ಧನದ ಒಂದು ಭಾಗವನ್ನು ದೇವರ ಪ್ರಸನ್ನತೆ ಹಾಗೂ ಜನಕಲ್ಯಾಣಕ್ಕಾಗಿ ಬಳಸಬೇಕು. ಈ ದಿನ ಅನ್ನದಾನ, ಜಲಸೇವೆ, ಹಣ್ಣುಗಳ ವಿತರಣೆ, ಧಾರ್ಮಿಕ ಗ್ರಂಥಗಳ ದಾನ, ರೋಗಿಗಳು ಮತ್ತು ದಿವ್ಯಾಂಗರಿಗೆ ಸಹಾಯ ಮಾಡಬೇಕು. ಇವುಗಳನ್ನು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ನಿಸ್ವಾರ್ಥ ಭಾವದಿಂದ ಮಾಡಿದ ದಾನವು ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಯಾರಿಗೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅವರು ಹಾಲು, ಹಣ್ಣು, ಹಂಪಲ, ತರಕಾರಿ ತಿಂದು ಇರ್ಬೋದು. ಯಾಕೆಂದರೆ ಅನ್ನ ಮತ್ತು ದವಸ ಧಾನ್ಯಗಳು ತಿನ್ನಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ತಿಂದು ಇರಿ, ಹೆಲ್ತ್ ಇಶ್ಯೂ ಇರೋರು. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಓಂ ನಮೋ ನಾರಾಯಣ. ಹರೇ ಕೃಷ್ಣ.